ಹೀರೋಯಿನ್ ಆಗಬೇಕು ಅಂತಂದರೆ ಹಾಸಿಗೆ ಹಂಚ್ಕೊಳ್ಬೇಕು. ಎಲ್ಲ ಫೀಲ್ಡಲ್ಲೂ ಕೂಡ ಹೆಣ್ಣು ಮಕ್ಕಳ ಶೋಷಣೆ ಅಂತೂ ಇದ್ದೇ ಇರುತ್ತೆ. ಸಿನಿಮಾ ರಂಗ ಅಂತ ಬಂದಾಗ ಮಾತ್ರ ಒಂದಷ್ಟು ಹೈಲೈಟ್ ಆಗುತ್ತೆ. ಸಿನಿಮಾ ರಂಗಕ್ಕೆ ಹೋಗಬೇಕು ಅಂದರೆ ನಮ್ಮನ್ನು ಬೇರೆ ಥರ ಬಳಸ್ಕೊಳ್ತಾರೆ ಅಥವಾ ಮಂಚಕ್ಕೆ ಕರೀತಾರೆ. ಹೀಗೆ ಈ ಥರದ ಕೆಲವೊಂದು ಹೈಲೈಟ್ ಆಗುತ್ತೆ. ಇವಾಗಲೂ ಕೂಡ ಅದು ನಡೆಯುತ್ತೆ. ನಾನು ಹೇಳೋದೇನೆಂದರೆ, ಹೆಣ್ಮಕ್ಳಿಗೆ ಇದು ಇಂಡಸ್ಟ್ರಿ ಅಂದರೆ ಯೂಶ್ವಲಿ ಏನಂದರೆ ಸೆಲಿಬ್ರಿಟೀಸು ತೆರೆ ಮೇಲೆ ಬರೋರು ಕಂಡ್ರೆ ಎಲ್ರಿಗೂ ಒಂಥರ ಇವ್ರ ಜೀವನ ಏನು, ಇವ್ರು ಹೇಗೆ ಎದ್ದೇಳ್ತಾರೆ, ಯಾವ ಮನೇಲಿ ಇರ್ತಾರೆ, ಯಾವ ಏರಿಯಾದಲ್ಲಿ ಇರ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಜನರಿಗೆ ಪಬ್ಲಿಕ್ಕಿಗೆ ಇದೆ. ಬಟ್ ಏನಂದರೆ ಹೆಣ್ಮಕ್ಳಿಗೆ ಯಾವುದೇ ಪ್ರೊಫೆಷನಲ್ಲಿರಲಿ, ಯಾವುದೇ ಪ್ರೊಫೆಷನಲ್ ಇದ್ದರೂ ಅವರು ಹೇಗೆ ತೂಗಿಸ್ಕೊಂಡು ಹೋಗಬೇಕು, ಅವ್ರು ಹೇಗೆ ಇರ್ತಾರೆ ಅನ್ನೋದರ ಮೇಲೆ ಸುತ್ತಲಿನ ವಾತಾವರಣನೂ ಅವ್ರನ್ನ ಹಾಗೆ ರಿಯಾಕ್ಟ್ ಮಾಡುತ್ತೆ. ಈಗ ಯಾರೋ ಒಬ್ಬ ಗಂಡಸು ಎದುರುಗಡೆ ಕೂತ್ಕೊಂಡು ಕೆಟ್ಟದಾಗ ಏನೋ ಮಾತಾಡ್ದ ಅಥವಾ ಏನೋ ಕೆಟ್ಟದಾಗ ಜೋಕ್ ಮಾಡ್ದ ಅಂದರೆ ನಾನು ಎಷ್ಟು ರಿಯಾಕ್ಟ್ ಮಾಡಬೇಕು ಅಥವಾ ರಿಯಾಕ್ಟ್ ಮಾಡದೇ ಇದ್ದರೆ ಅಲ್ಲಿಗೆ ಅವ್ನು ನಿಲ್ಲಿಸ್ತಾನೆ. ನಾನು ರಿಯಾಕ್ಟ್ ಮಾಡಿದ್ರೆ ಅದು ಜಾಸ್ತಿ ಆಗುತ್ತೆ. ನಾನು ಇದನ್ನೆಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ. ಸೊ ನಮಗೂ ಗೊತ್ತಾಗುತ್ತೆ. ನಮಗೆ ನಾನು ಹೇಳ್ದಲ್ಲ, ಹಿಂಗೆ ಬಂದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೋ ಅವನು ಹಂಗೆ ಹೇಳ್ತಿದ್ದಾನೆ ಅಂದರೆ ಅಲ್ಲಿ ಕೊಚ್ಚೆ ಅಂತ ಗೊತ್ತಾದ್ಮೇಲೆ ಆ ಕಡೆ ಹೋಗಬಾರ್ದು. ಒಂದು ಸೆನ್ಸ್ ಇರುತ್ತೆ. ಸೊ ಇದು ಯಾವ ಪ್ರೊಫೆಷನಲ್ಲೂ ಎಲ್ಲಿ ಹೆಣ್ಣು ಗಂಡು ಅಂತ ಯಾಕಂದ್ರೆ ಎಲ್ಲ ಪ್ರೊಫೆಷನಲ್ ಇದ್ದಾರೆ. ಇದು ಬರೀ ಈ ಪ್ರೊಫೆಷನಲ್ ಬರೀ ಹೆಣ್ಮಕ್ಳಿದ್ದಾರೆ, ಈ ಬರೀ ಗಂಡಸು ಎಲ್ಲ ಹೆಣ್ಮಕ್ಳು ಅದನ್ನ ಎದುರಿಸ್ತಾರೆ. ಬಟ್ ಸೆಲಿಬ್ರಿಟೀಸು ಅಥವಾ ತೆರೆ ಮೇಲೆ ಬರೋರು ಅಂದ ತಕ್ಷಣ ನಮಗೆ ಅಂತ ಅವ್ರದ್ದು ಏನೋ ದೊಡ್ಡದು ಅಂತ ನಂಗೆ ತೋರಿಸ್ತಾರೆ. ಅದು ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಇದು ಅನ್ವಯ ಆಗುತ್ತೆ. ಎಲ್ಲ ಏನಂತಾರೆ, ಈ ಎಲ್ಲ ರಂಗಗಳಲ್ಲೂ, ಎಲ್ಲ ಫ್ಯಾಕ್ಟ್ರೀಸ್ ಇರ್ಬೋದು, ಎಲ್ಲ ಕಂಪ್ನೀಸ್ಗಳಲ್ಲೂ ಇದು ಆ ಥರ ಇದ್ರೆ ನಡೀತೆ. ಅದು ಹೆಚ್ಚಾಗಿ ನಾನು ಹೇಳೋದು, ನಾವು ಹೆಣ್ಮಕ್ಳಿಗೆ ಆ ವರ ಇರೋದ್ರಿಂದ ವಿ ಶುಡ್ ಬಿ ವೆರಿ ಅಲರ್ಟ್. ಸೊ ವಿ ಕ್ಯಾನ್ ಕಟ್ ಇಟ್ ಆಫ್ ವೇರ್ ಎವರ್ ಇಟ್ ಈಸ್. ಅಂದರೆ ಎಲ್ಲಿ ಬೇಕೋ ಅಲ್ಲ ಅದನ್ನು ಕಟ್ ಮಾಡಿ ಗೊತ್ತಾಗ್ತದಂಗೆ ಎಲ್ಲ ಒಂದು ಕಪಾಳ ಹೊಡೆದ್ರೂ ಪರವಾಗಿಲ್ಲ, ಕಟ್ ಮಾಡಿಬಿಡ್ಬೇಕನ್ನಲ್ಲ ಅಷ್ಟೇ. ನಿಮ್ಗೆ ಯಾವ ಥರ ಅನುಭವಗಳಾಗಿದೆಯಾ? ನನಗೆ ಅಂದರೆ ಕಪಾಳ ಹೊಡೆಯೋಂಥ ಮಟ್ಟಿಗೇನು ಬಂದಿಲ್ಲ. ಬಟ್ ಕೆಟ್ಟದಾಗ ಜೋಕ್ ಮಾಡೋದು ಅದೆಲ್ಲ ಏನೋ ಒಂಥರ ಮಾಡ್ತಿರುವಾಗ ನಾನು ಅಲ್ಲಿಂದ ಎದ್ದು ಹೋಗ್ಬಿಡ್ತೀನಿ ಅಷ್ಟೇ. ಹೆಚ್ಚಿಗೆ ನಗಲ್ಲ. ಆಮೇಲೆ ಏನು ಅನ್ಕೋಬೋದೆ, ನಾನು ಇಷ್ಟು ಜೋಕ್ ಮಾಡಿದ್ರೆ ಅರ್ಥ ಆಗಿಲ್ಲ ಅಂತ ಅನ್ಕೋಬೋದೇ ಹೊರತು, ಪೆದ್ದಿ ಅನ್ಕೋಬಹುದೇ ಹೊರತು, ಬಟ್ ಐ ಡೋಂಟ್ ವಾಂಟ್ ಟು ಎಂಟರ್ಟೈನ್ ಇಟ್ ಬಿಕಾಸ್ ದಟ್ಸ್ ನಾಟ್ ದ ರೀಸನ್ ವೈ ಹ್ಯಾವ್ ಕಮ್ ಹಿಯರ್. ನಾನು ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ, ಕೆಲಸ ಮಾಡ್ತೀನಿ. ಅಷ್ಟು ಕ್ಲಾರಿಟಿ ನಮ್ಗೆ ಹೆಣ್ಮಕ್ಳಿಗಿದ್ರೆ ನನ್ನ ಮಗನೂ ಏನೂ ಮಾಡೋಕ್ಕಾಗಲ್ಲ. ಹೀರೋಯಿನ್ ಆಗಬೇಕು ಅಂತಂದರೆ ಹಾಸಿಗೆ ಹಂಚ್ಕೊಳ್ಬೇಕು, ಅಥವಾ ನಾನು ಇವತ್ತೇನಾದರೂ ಅವ್ರು ಕರೆದ್ರೆ ಲಾಡ್ಜ್ಗೆ ಹೋಗಲಿಲ್ಲ ಅಂತಂದರೆ ನಾನು ಇವತ್ತು ದೊಡ್ಡ ಸೆಲೆಬ್ರಿಟಿ ಆಗ್ಬಿಡ್ತಾರೆ. ಇಲ್ಲ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದರೆ ಏನಂದರೆ ನನ್ನ ಅನುಭವಕ್ಕೆ ಯಾವುದೂ ಬಂದಿಲ್ಲ. ನಾನು ಇದೇ ಥರ ನಿಮ್ಮ ಥರನೇ ನ್ಯೂಸಲ್ಲಿ ಅಲ್ಲಿ ನೋಡಿರೋದೇ ಹೊರತು, ಬಟ್ ನನ್ನ ಅನುಭವಕ್ಕೆ ಬಂದಿಲ್ಲ. ನನ್ನ ಅನುಭವಕ್ಕೆ ಬರದೆ ನಾನು ಪಾಪ ಅವ್ರ ಶೂಸಲ್ಲಿ ನಿಂತು ನನಗೆ ಮಾತಾಡೋಕ್ಕಾಗಲ್ಲ. ಬಟ್ ನಾನು ಹೇಳಿದ್ನಲ್ಲ, ನನಗೆ ಎಲ್ಲೋ ಆ ಥರ ಚಿಕ್ಕ ಪುಟ್ಟದ ಅನ್ನಿಸ್ದಾಗ ನಾನು ಅದನ್ನು ಕಟ್ ಆಫ್ ಮಾಡ್ತೀನಿ. ಅಲ್ಲಿ ಜಸ್ಟ್ ವಾಕೌಟ್ ಅಷ್ಟೇ. ನಮ್ಮ ಕೈಯಲ್ಲಿದೆ ಎಲ್ಲ. ಈಗ ಇಷ್ಟೊಂದು ಪಾಪ್ಯುಲಾರಿಟಿ ತಗೊಂಡಿದ್ದೀರಾ, ಯಾವತ್ತಾದ್ರೂ ರಾಜಕೀಯಕ್ಕೆ ಏನಾದರೂ ಆಫರ್ ನನಗೂ ಅದಕ್ಕೂ ಭಾಳ ದೂರ. ನನಗೆ ಸಿನಿಮಾ ಇಲ್ಲ ಐ ಆಮ್ ಹ್ಯಾಪಿ ವಿತ್ ಆ್ಯಕ್ಟಿಂಗ್. ನನಗೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಅದು ಮಾಡ್ತೀನಿ. ಅದು ಬಿಟ್ಟರೆ ಪಾಲಿಟಿಕ್ಸ್ ನನಗೆ ಸಾಧ್ಯನೇ ಇಲ್ಲ. ನಂಗೆ ಅದರದ್ದು POL ಅಂತೂ ಅಷ್ಟು ಅಲ್ಫಾಬೆಟಿಕಲಿ ಅದು ಸ್ಪೆಲ್ಲಿಂಗು ಗೊತ್ತಿಲ್ಲ ನಂಗೆ. ಅದು ಬೇಡವೇ ಬೇಡ. ಇಲ್ಲ, ಬೇಡ ನನ್ನ ಸಬ್ಜೆಕ್ಟ್ ಅಲ್ಲ ಅದು. ಎಲ್ರಿಗೂ, ಎಲ್ಲ ನೋಡುಗರಿಗೂ, ವೀಕ್ಷಕರಿಗೂ ಹ್ಯಾಪಿ ವಿಮೆನ್ಸ್ ಡೇ, ಮಹಿಳಾ ದಿನಾಚರಣೆಯನ್ನು ಪ್ರತಿದಿನ ಆಚರಿಸ್ಬೇಕು. ಗಂಡಸರು ಪ್ರತಿದಿನ ಆಚರಿಸ್ಬೇಕು. ಹೆಣ್ಮಕ್ಳು ಇವತ್ತೊಂದು ದಿವಸ ನಾವು ಮಜಾ ಮಾಡ್ತೀವಿ, ಬಿಟ್ಬಿಡಿ. ಹ್ಯಾಪಿ ವಿಮೆನ್ಸ್ ಡೇ. ಇದು ರೈಟ್ ನ್ಯೂಸ್.